ದಿನಾಂಕ 12/9/2025 ಸುಮಾರು 4:30 ಗಂಟೆಗೆ ಶ್ರೀದೇವಿ ಅನ್ನೋರು ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಬಂದು ಒಂದು ಕಂಪ್ಲೇಂಟ್ನ ಕೊಟ್ಟಿರ್ತಾರೆ. ಇದರಲ್ಲಿ ಶ್ರೀದೇವಿ ಅನ್ನೋರಿಗೆ ದಿನಾಂಕ 28/7/25 ಡೆಲಿವರಿ ಆಗಿರುತ್ತೆ ಮಗು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ. ಇವರು 12ನೇ ತಾರೀಕು ಸುಮಾರು ಒಂದು 12 ಗಂಟೆ ಮಧ್ಯಾಹ್ನ 12-12:30 ಮಧ್ಯದಲ್ಲಿ ಅವರು ಹಾಸ್ಪಿಟ್ಲಿಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಸೂಚರ್ ರಿಮೂವಲ್ಗೋಸ್ಕರ ಮಗು ತೊಗೊಂಡು ತನ್ನ ತಾಯಿ ಜೊತೆ ಬಂದಿರ್ತಾರೆ. ಅಲ್ಲಿ ಒಂದು ಮಹಿಳೆ ಪರಿಚಯ ಆಗ್ತಾರೆ, ಶಮೀಮ್ ಅಂತ. ಇವರು ಅವರ ಜೊತೆಯಲ್ಲಿ ಮಾತಾಡಿ ನಂತರ ಇವರು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಡ್ತೀನಿ ಅಂತ ಹೇಳಿತಾರೆ ಶಮೀಮ್ ಅವರು. ಆಗ ಅವ್ರ ಜೊತೆಯಲ್ಲಿ 3 ಜನ ಅಂದರೆ ಮಗು, ಶ್ರೀದೇವಿ ಮತ್ತು ಅವ್ರ ತಾಯಿ, ಶ್ರೀದೇವಿಯವ್ರ ತಾಯಿ ಶಮೀಮ್ ಜೊತೆ ಒಂದು ಆಟೋಲಿ ಕೂತ್ಕೊಂಡು ಮುನ್ಸಿಪಲ್ ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ಶ್ರೀದೇವಿ ಅನ್ನೋರು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಮಗುನ ಶಮೀಮ್ ಅವ್ರಿಗೆ ಕೊಟ್ಟೋಗಿರ್ತಾರೆ. ಆಗ ಮಗುನ ಅವರು ಕಿಡ್ನಾಪ್ ಮಾಡಿ ಇರ್ತಾರೆ ಅಂಥೇಳಿ ಒಂದು ದೂರನ್ನು ನೀಡಿರ್ತಾರೆ. ಇದು ದೂರನ್ನು ಕ್ರೈಮ್ ನಂಬರ್ 154/25 ಕಾಲಮ್ 137 ಸಬ್ಕ್ಲಾಸ್ 2, 143 ಸಬ್ಕ್ಲಾಸ್ 4, 3 ಸಬ್ಕ್ಲಾಸ್ 5 BNSನಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಇದರಲ್ಲಿ ಅಡಿಷನಲ್ SP KP ರವಿಕುಮಾರ್, ಚಂದ್ರಕಾಂತ್ ನಂದಾರೆಡ್ಡಿ DSP ಮತ್ತು ಇನ್ಸ್ಪೆಕ್ಟರ್ ಆದ ಮಾಂತೇಶ್, PSI ರಾದ ಶಹನಾಜ, ಮಲ್ಲಿಕಾರ್ಜುನ್, ಶ್ರೀನಿವಾಸ್, ಆಂಜನೇಯ, ಪ್ರಭಾವತಿ, ಶಿವಕುಮಾರ್, ಶಿವರಾಜ್, ಸಿದ್ದೇಶ್, ಶೇಖ್ ಜಿಲಾನ್, ದೊಡ್ಡಬಸವನಗೌಡ ಮತ್ತು ಶ್ವೇತಾ ರವರನ್ನು ಒಳಗೊಂಡಂತೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ನಂತರದಲ್ಲಿ ಶಮೀಮ್ ಅವರು ಕೌಲ್ ಬಾಜಾರ್ ಪೊಲೀಸ್ ಠಾಣೆಯಲ್ಲಿ ಲಿಮಿಟ್ಸ್ ಅಲ್ಲಿ ಇಸ್ಮೈಲ್ ಅನ್ನೋರನ್ನ ಮದುವೆ ಆಗಿರ್ತಾರೆ. ಇವರು 3ನೇ ಹೆಂಡತಿ ಆಗಿರ್ತಾರೆ. ಮಗುನ ಕದ್ದುಕೊಂಡು ಹೋಗಿ ಅವರ ಹಸ್ಬೆಂಡ್ ಇಸ್ಮೈಲ್ ಅವ್ರಿಗೆ ಕೊಡ್ತಾರೆ. ಅವರು ತೋರಣಗಲ್ ಲಿಮಿಟ್ಸ್ ಭಾಷಾ ಅನ್ನೋರಿಗೆ ಆ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಭಾಷಾ ಅನ್ನೋರು ಒಬ್ಬರು ಮಕ್ಕಳಿಗಾಗದೆ ಬಸವರಾಜ್ ಮಹಾಂತಪ್ಪ ಅನ್ನೋರಿಗೆ, ಅವರು 43 ವಯಸ್ಸು, ಅವ್ರಿಗೆ ಸುಮಾರು 19 ವರ್ಷದಿಂದ ಮಕ್ಕಳಾಗಿರಲ್ಲ. ಅವ್ರಿಗೆ ಆ ಮಗುನ ತೊಗೊಂಡೋಗಿ ಕೊಡ್ತಾರೆ. ಬಸವರಾಜ್ ಮಹಾಂತಪ್ಪ ಅವರವರು ಭಾಳ ಸತಿ ಟ್ರೈ ಮಾಡಿರ್ತಾರೆ ಮಗುನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ. ಆ ಒಂದು ಅಡಾಪ್ಟ್ ಪ್ರೊಸೀಜರ್ ಸ್ವಲ್ಪ ಡಿಲೇಮ್ ಆಗುತ್ತೆ ಮತ್ತು ಅದು ಕಾಂಪ್ಲಿಕೇಟೆಡ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಯಾವ್ದಾದ್ರು ಒಂದು ಮಗು ಸಿಕ್ಕಿದ್ರೆ ಕೊಡಿ, ಯಾರು ಕೊಡೋರು ಇದ್ದರೆ ಅಂತ ಹೇಳ್ಬಿಟ್ಟು ಇಸ್ಮೈಲ್ ಅವ್ರಿಗೆ ಹೇಳಿರ್ತಾರೆ. ಇಸ್ಮೈಲ್ ಅವರು ಬೇಸಿಕಲಿ ಅವರು ಮಕ್ಕಳಿಗೆ ತಾಯ್ತ ಕಟ್ಟೋದು ಆ ಥರ ಒಂದು ಇದು ಮಾಡ್ತಾ ಇರ್ತಾರೆ ವೃತ್ತಿ. ಅಲ್ಲಿ ಯಾರಾದರೂ ಮಕ್ಕಳು ಸಾಕೋದಕ್ಕೆ ಯಾರಾದರೂ ಬಡತನ ಇದ್ದು ಆಗ್ತವ್ರು ಯಾರಾದರೂ ಕೊಡೋ ಥರ ಇದ್ದರೆ ಹೇಳಿ ಅಂತ ಹೇಳಿರ್ತಾರೆ. ಸೊ ಈ ಪ್ರಕರಣ ಶಮೀಮ್ ಮತ್ತು ಇಸ್ಮೈಲ್ ಅವರು ಸೇರಿಕೊಂಡು ಮಾಡಿರ್ತಾರೆ ಅಂತ ತಿಳಿದು ಬಂದಿದೆ. ಈ ಪ್ರಕರಣಕ್ಕೆ ಅಕ್ಯೂಸ್ಡ್ ಆಗಿರುವ ಶಮೀಮ್, ಇಸ್ಮೈಲ್, ಭಾಷಾ ಮತ್ತು ಬಸವರಾಜಪ್ಪ ಮಾಂತಪ್ಪ ಅವರನ್ನು ಸಹ ವಶಕ್ಕೆ ಪಡೆದುಕೊಂಡು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗಿದೆ. 15 ಇಯರ್ಸಿಂದ ಅವ್ರಿಗೆ ಮಗು ಆಗಿರಲ್ಲ. ಅವರು ಬಸವರಾಜ್ ಮಾಂತಪ್ಪ ಅಂತ ಮತ್ತು ಭಾಷಾ ಅನ್ನೋರು, ಇವರಿಬ್ಬರು ತೋರಣಗಳಲ್ಲಿ ನೈಬರ್ಸ್ ಇರ್ತಾರೆ. ಬಸವರಾಜ್ ಅನ್ನೋರ್ದು ಒಂದು ಆಟೋಮೊಬೈಲ್ ಶಾಪ್ ಇರುತ್ತೆ, ಭಾಷಾ ಅನ್ನೋರ್ದು ಒಂದು ಮೆಕ್ಯಾನಿಕ್ ಶಾಪ್ ಇರುತ್ತೆ. ಇವರಿಬ್ಬರು ನೈಬರ್ಸ್ ಇರ್ತಾರೆ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಅದರಲ್ಲಿ. ಮತ್ತೊಂದು ಅಂದರೆ ಶಮೀಮ್ ಅವರ ತಾಯಿ ಜೈನಬಿ ಅಂದ್ಬಿಟ್ಟು ಒಬ್ಬರಿರ್ತಾರೆ. ಅವರು ಸಹ 2013ನಲ್ಲಿ ವಿಮ್ಸ್ ಹಾಸ್ಪಿಟ್ಲಿಂದ ಮಗುನ ಇದೇ ಥರ ಕಿಡ್ನಾಪ್ ಮಾಡಿ ಅದು ಕೇಸ್ ಆಗಿ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಅದು ಕನ್ವಿಕ್ಷನ್ ಆಗಿದೆ ಅಂತ ತಿಳಿದು ಬಂದಿದೆ. ಸೊ ಈ ನಿಟ್ಟಿನಲ್ಲೂ ಸಹ ತನಿಖೆ ಮುಂದುವರಿಸಿದೆ. ಇದು ಮೊದಲನೇ ಪ್ರಕರಣ, ಬೇರೆ ಯಾವುದಾದ್ರು ಮಾಡಿದೆ, ಯಾಕೆಂದರೆ ಎಲ್ಲೂ ಈ ಥರ ಕೇಸ್ ರಿಪೋರ್ಟ್ ಆಗಿಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ. ಸೊ ಬೇರೆ ಎಲ್ಲಾದರೂ ಮಾಡಿದಾರಾ ಈ ಪ್ರಕರಣ ಅನ್ನೋದ್ರ ಬಗ್ಗೆ ತನಿಖೆಯಿಂದ ತಿಳ್ಕೊಳ್ಬೇಕು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.